ನಿಂದಲ್ಲ ಅನ್ನೋ ವಿಷಯನ ರೇಣುಕ ಅವ್ರಿಗೆ ಹೇಳ್ದವ್ರು ಯಾರು? ಅದೇ ನನಗೂ ಅನುಮಾನ ಕಡೆ. ನಾವ್ ಮಾತಾಡಿದ್ದನ್ನ ಕದ್ದು ರೆಕಾರ್ಡ್ ಮಾಡಿ ನಮ್ಮನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತೀಯಾ? ಬ್ಲ್ಯಾಕ್ ಮೇಲ್ ಮಾಡ್ತಿಲ್ಲ ರಶ್ಮಿ, ನಾನು ನಿಮ್ಮಪ್ಪನ್ ಬ್ಲ್ಯಾಕ್ ಮನಿನ ವೈಟ್ ಮನಿ ಮಾಡ್ತಿದ್ದೀನಿ ಅಷ್ಟೇ. ಈ ಮೆಮೊರಿ ಕಾರ್ಡು ಸೀದಾ ನಿಮ್ಮ ಅತ್ತೆ ಹತ್ರ ಹೋಗುತ್ತೆ. ಪ್ರೀತಿ ಸೊಸೆ ಇಂಥ ದ್ರೋಹ ಮಾಡಿದಾಳೆ ಅಂತ ಕೇಳಿದ ಮೇಲೂ ಅವ್ರು ಎದೆ ಓಡ್ದು ಸಾಯ್ದೆ ಇದ್ರೆ ನಿನ್ನಂತೂ ಒದ್ದು ಓಡಿಸ್ತಾರೆ. ಮಾಮೂಲಿ ನಿಮ್ಮಪ್ಪ ನಿನ್ನ ನಾಯಿ ತರ ನೋಡ್ತಾರೆ. ನಿನ್ಗದೆಲ್ಲ ಅಭ್ಯಾಸ ಆಗಿದೆಯಲ್ಲ ಬಿಡು, ನಾ ಬರ್ಲಾ? ರಾಕೇಶ, ನನ್ ಬದುಕ್ ಹಾಳು ಮಾಡಿದ್ರೆ ನಿನ್ಗೇನೋ ಸಿಗುತ್ತೆ. ಈಗೇನು? ನಾ ಮಾತು ಕೊಟ್ಟಾಗೆ ನಿನ್ಗೆ ಆಸ್ತಿ ಕೊಡ್ಬೇಕು ಅಷ್ಟೇ ತಾನೆ? ನಾವ್ ಅದಕ್ಕೆ ಸಿದ್ಧ ಇದ್ದೀವಿ. ರಶ್ಮಿ, ನೀನು ಕೊಟ್ಟ ಮಾತು ಮೆಮರಿಲಿರ್ಲಿ. ಡಿಲೀಟ್ ಏನಾದ್ರೂ ಆಯ್ತು ಅನ್ಕೋ, ಈ ಮೆಮರಿ ಕಾರ್ಡು ಸೀದಾ ನಿಮ್ಮ ಅತ್ತೆ ಹತ್ರ ಹೋಗುತ್ತೆ. ಆಮೇಲೆ ಗೊತ್ತಲ್ಲ. ರಶ್ಮಿ ಪ್ರೆಗ್ನೆನ್ಸಿ ಬಗ್ಗೆ ರೇಣುಕ ಅವ್ರಿಗೆ ಅನುಮಾನ ಬಂದಿದೆ ಅಂತ ಯಾರೋ ಅವಳ ತಲೆ ತುಂಬಿಟ್ಟಿದ್ದಾರೆ. ಮೊದ್ಲೇ ರಶ್ಮಿ ಆರೋಗ್ಯ ಸರಿಯಾಗಿಲ್ಲ. ಇವಳು ಹೀಗೆ ಯೋಚನೆ ಮಾಡ್ತಾ ಮಾಡ್ತಾ ಅಬಾರ್ಷನ್ ಏನಾದ್ರೂ ಆಗ್ಬಿಟ್ರೆ? ಹಾಗೆಲ್ಲ ಆಗದ್ ಬೇಡ. ಯಾವ್ದೋ ಮಾತು ಕೇಳಿ ರಶ್ಮಿ ಬಗ್ಗೆ ಅನುಮಾನ ಪಟ್ಟೆ. ನಂಗೆ ಗೊತ್ತು ಅತ್ತೆ, ನಾವ್ ಚೆನ್ನಾಗಿರೋದನ್ನ ನೋಡಕ್ಕಾಗ್ದೆ ಯಾರೋ ನಮ್ಮ ಮೇಲೆ ಹೊಟ್ಟೆವರೆಗೆ ಹೀಗೆಲ್ಲ ಮಾಡಿದ್ದಾರೆ. ಆದ್ರೂ ನಿಮ್ಮ ಅನುಮಾನ ಪರಿಹಾರ ಆಗ್ಲೇಬೇಕಲ್ಲ. ನೋಡಿ ಅತ್ತೆ, ನನ್ನ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ರಿಪೋರ್ಟ್ ನೀವೇ ನೋಡಿ. ಪರವಾಗಿಲ್ಲ ಬಿಡಮ್ಮ, ಅದನ್ನೆಲ್ಲ ಯಾಕೆ ನೋಡ್ಬೇಕು? ರೇಣು ಹೇಳ್ತಾ ಇಲ್ವಾ, ಬೈ ಮಿಸ್ಟೇಕ್ ಹೇಳ್ಬಿಟ್ಲು. ಅದನ್ನೆಲ್ಲ ಅಲ್ಲಿಗೆ ಬಿಟ್ಬಿಡಿ. ನೋಡಿದ್ರ ಸಿದ್ಧಾರ್ಥ್, ಹೊಟ್ಟೆಲ್ ಮಗುನೇ ಇಲ್ದೆ ಸ್ಕ್ಯಾನಿಂಗ್ ಮಾಡ್ಸಿರೋಳ್ ನಾನು. ಇಷ್ಟಕ್ಕೆ ಬಿಡ್ತೀನಾ? ಮಗುನ ಹೆತ್ತೇ ಹೆರ್ತೀನಿ, ನೋಡ್ತೀನಿ. ಬರ್ಲಾ? ಬಾಯ್. ಮುಂದೆ ಇರೋ ಮಗುಗೆ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲಿಂದ ಬಂತು? ಅಂತೂ ಅಮ್ಮನ ಅನುಮಾನನ ಆರಾಮಾಗಿ ಕ್ಲಿಯರ್ ಮಾಡಿ. ಆದ್ರೆ ರಶ್ಮಿಯಾಗಿ ಗರ್ಭಿಣಿ ಅಂತ ನಾಟಕ ಆಡ್ತಿದ್ದಾರೆ. ಗೊತ್ತಾಗ್ತಿಲ್ಲ. ನಾಳೆ ದಿನ ಅಮ್ಮಂಗೇನಾದ್ರೂ ನಿಜವಾಗ್ಲೂ ಸತ್ಯ ಗೊತ್ತಾದ್ರೆ ಏನ್ ಗತಿ ಅಂತಾನು ಕೇರ್ ಮಾಡದೆ ಅಮ್ಮಂಗ್ ಹುಷಾರಿಲ್ಲ ಅನ್ನೋದನ್ನೇ ಬಂಡವಾಳ ಮಾಡ್ಕೊಂಡು ಆಟ ಆಡ್ತಿದ್ದಾಳೆ. ಎಷ್ಟು ಕ್ರೂರಿ ಅವಳು. ಇಲ್ಲ, ನಾನು ಇವ್ರ ಆಟಕ್ಕೆ ಒಂದು ಫುಲ್ ಸ್ಟಾಪ್ ಹಾಕ್ಬೇಕು. ಸ್ವಾಮಿ, ಏನ್ ಸ್ವಾಮಿ ಇದು? ಏನು ಹೇಳ್ದೆ ಹೋಗ್ತಾ ಇದ್ದೀರಾ? ಈಗ ನಾನು ಏನು ಮಾತಾಡೋ ಪರಿಸ್ಥಿತಿ ಇಲ್ಲ ತಾಯಿ. ನನ್ನನ್ನು ಬಿಟ್ಬಿಡಿ, ಹೊಂಟಾಯ್ತೀನಿ. ಅಂದ್ರೆ ಏನೋ ವಿಷಯ ಇದೆ ಅಂತ ಆಯ್ತು. ಅದೇನು ಅಂತ ಹೇಳಿ ಸ್ವಾಮಿ, ಪ್ಲೀಸ್. ತಾಯಿ, ಈ ಮನೆಯಾಗ ಸಾವಿನ ವಾಸನೆ ಹೊಡಿತಾ ಐತೆ ತಾಯಿ, ಹೊಡಿತಾ ಐತೆ. ಸಾವಿನ ವಾಸನೆನಾ? ಹೌದು ತಾಯಿ, ಈ ಮನೆಯಾಗ ಒಂದು ಸಾವು ಆಗ್ತೈತೆ ತಾಯಿ, ಒಂದು ಸಾವು ಆಗ್ತೈತೆ. ಒಂದು ಹೊಸ ಜೀವ ಬರ್ತೈತೆ, ಅದ್ರ ಬೆನ್ನಿಗೆ ಒಂದು ತೆಂಬು ಜೀವ ಹೊಂಟೋಯ್ತದೆ ತಾಯಿ, ಹೊಂಟೋಯ್ತದೆ. ಈ ಸೊಸೆ ವಿಧವೆ ಆಗ್ತಾಳೆ. ಅವಳು ಜನ್ಮ ಕೊಟ್ಟಿದ ತಕ್ಷಣ ಮಗ ಪರಲೋಕ ಕೊಂಟೊಯ್ತಾನೆ ತಾಯಿ, ಪರಲೋಕ ಕೊಂಟೊಯ್ತಾನೆ ತಾಯಿ, ಪರಲೋಕ